ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಚಿಂಟುಗುಂಡು ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದ ವಿಷಯ ಏನು ಎಂದು ತಿಳಿಯುವ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು ವೀಕ್ಷಕರೇ, ಈ ವಿಡಿಯೋದ ವಿಷಯ ರೇಷನ್ ಕಾರ್ಡ್. ಹೌದು, ರೇಷನ್ ಕಾರ್ಡ್ ಎಂಬುದು ಮಧ್ಯಮ ವರ್ಗದ, ಬಡತನದ ರೇಖೆಗಿಂತ ಕಡಿಮೆ ಆದಾಯ ಹೊಂದಿರುವವರಿಗೆ ಸರ್ಕಾರದಿಂದ ಕೊಡುವ ಪಡಿತರ ಚೀಟಿ. ಇದರಿಂದ ಏನು ಪ್ರಯೋಜನ ಇದೆ, ಏನೇನು ಸವಲತ್ತುಗಳು ಇದೆ ಎಂಬುದು ಈಗಾಗಲೇ ನಿಮಗೆ ತಿಳಿದಿದೆ. ಆದ್ದರಿಂದ ನೇರವಾಗಿ ವಿಷಯಕ್ಕೆ ಬರೋಣ. ವೀಕ್ಷಕರೇ, ನೀವೇನಾದರೂ ಕಳೆದ ವರ್ಷ ಅಂದರೆ 2022-23ನೇ ಸಾಲಿನಲ್ಲಿ ಬಿಪಿಎಲ್ ಪಡಿತರ ಕಾರ್ಡಿಗೆ ಅರ್ಜಿ ಹಾಕಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಸರ್ಕಾರದಿಂದ ಅನುಮೋದನೆ ನೀಡಲು ಆದೇಶ ಬಂದಿದೆ. ಹೌದು, ಇದೇ ಅಕ್ಟೋಬರ್ 01ನೇ ತಾರೀಕಿನಿಂದ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಯಾರು ಅರ್ಹರು ಎಂಬುದನ್ನು ಸರ್ಕಾರ ಪರಿಶೀಲನೆ ಮಾಡಿ ಅರ್ಹರಿಗೆ ಹೊಸ ಬಿಪಿಎಲ್ ಕಾರ್ಡ್ ವಿತರಿಸುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅನ್ನಭಾಗ್ಯ ಯೋಜನೆ ಪ್ರತಿ ಬಡ ಕುಟುಂಬಕ್ಕೂ ದೊರೆಯಬೇಕು ಎಂಬ ನಿಟ್ಟಿನಲ್ಲಿ ಈ ಆದೇಶ ಹೊರಡಿಸಲಾಗಿದೆ. ಇನ್ನು ಹೊಸ ಅರ್ಜಿಗಳನ್ನು ಹಾಕಲು ಯಾವ ಸಮಯಕ್ಕೆ ಸರ್ವರ್ ಸಿಗುತ್ತದೆ ಎಂಬುದನ್ನು ಮಾಹಿತಿ ಬಂದ ತಕ್ಷಣ ತಿಳಿಸಲಾಗುತ್ತದೆ. ಮತ್ತೊಂದು ವಿಷಯ ವೀಕ್ಷಕರೇ, ಇದೇ ಕರ್ನಾಟಕ ರಾಜ್ಯದ ದಾವಣಗೆರೆ ಸಿಟಿ 31ನೇ ವಾರ್ಡ್ SOG ಕಾಲೋನಿ ಇಂಡಿಯಾ 180M ಪಕ್ಕದಲ್ಲಿರುವ ಶಿಲ್ಪಾ ಕಂಪ್ಯೂಟರ್ಸ್ CSC ಕೇಂದ್ರದಲ್ಲಿ ಬಿಪಿಎಲ್ ಕಾರ್ಡುಗಳಿಗೆ ಹೊಸ ಅರ್ಜಿ ಹಾಕಿ ಕೊಡಲಾಗುತ್ತದೆ. ಆಸಕ್ತರು ಮೇಲೆ ಕಾಣುವ ಮೊಬೈಲ್ ನಂಬರ್ಗೆ ವಾಟ್ಸಾಪ್ ಮಾಡುವ ಮೂಲಕ ದಿನಾಂಕ ನಿಗದಿಪಡಿಸಿಕೊಂಡು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.